ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ ಲೇಟೆಸ್ಟ್ ಅಪ್ಡೇಟ್ ಬಂದು ಗಿಲ್ಲಿ ಮತ್ತು ಅಶ್ವಿನಿ ಅವರಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿತ್ತು. ನೀವು ಇಬ್ಬರು ಸೇರಿ ಕಾವ್ಯಾಳನ್ನು ಅಳಿಸಿದರೆ ನಿಮ್ಮನ್ನು ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗುತ್ತೀರಾ ಎಂದು. ಇದಕ್ಕೆ ಇಬ್ಬರು ಒಪ್ಪಿಕೊಂಡಿದ್ದರು. ಏನ್ ಗುರು, ಗಿಲ್ಲಿ ಮಹಾನ್ ಕಲಾವಿದ. ಯಾಕೆ ಎಂದರೆ ಕಾವ್ಯಾಳಿಗೆ ಒಳ್ಳೆ ಟಕ್ಕರ್ ಕೊಟ್ಟ. ಕಾವ್ಯಾಳಿಗೆ ಹೇಗೆ ರೇಗಿಸಬೇಕು ಎಂದು ಅವನಿಗೆ ತುಂಬ ತಿಳಿದಿದೆ. ಫ್ರೆಂಡ್ಸ್ ಅಂತ ಚೂರಿ ಹಾಕ್ತಾರೆ, ರೇಗಿಸ್ತೀನಿ ಅಂತ ನಾಮಿನೇಷನ್ ಮಾಡ್ತೀಯ, ಹಾಗಾದರೆ ನಾನು ಯಾರನ್ನು ರೇಗಿಸಿಲ್ವಾ ಅಂತ ಗಿಲ್ಲಿ ಕೇಳಿದ್ದಾನೆ ಕಾವ್ಯಾಳಿ. ಆಮೇಲೆ ಮುಖ್ಯವಾಗಿ ಗಿಲ್ಲಿ, ನಾವು ಬಿಗ್ ಬಾಸ್ಗೆ ಮೊದಲನೇ ಬಾರಿ ಬಂದಾಗ ಜೋಡಿಯಾಗಿ ಬರಬಾರದಿತ್ತು, ನೀನು ನನಗೆ ಜೋಡಿಯಾಗಬಾರದಿತ್ತು ಎಂದು ಚೆನ್ನಾಗಿ ರೇಗಿಸಿದ್ದಾನೆ. ನೀನು ಸಿಕ್ಕಿರುವುದು ಫ್ರೀ ಪ್ರಾಡಕ್ಟ್ ಎಂದು ಗಿಲ್ಲಿ ರೇಗಿಸುತ್ತಿದ್ದಾನೆ. ಇದನ್ನೆಲ್ಲ ಕಾವ್ಯ ಅವರು ಮನಸ್ಸಿಗೆ ತಾಂಡು ರಾಶಿಕಾ ಹತ್ತಿರ ಹೇಳಿ ಅಳುತ್ತಿದ್ದಾರೆ. ಹಾಗಾಗಿ ಗಿಲ್ಲಿ ಅವರು ಟಾಸ್ಕ್ನಲ್ಲಿ ಗೆದ್ದಿದ್ದಾರೆ. ಗಿಲ್ಲಿ ಮಹಾನ್ ಕಲಾವಿದ ಬಿಡಿ. ಇನ್ನು ಎರಡನೇ ಅಪ್ಡೇಟ್ ಬಂದು ಬಿಗ್ ಬಾಸ್ ಬಂದು ಧನುಷ್ ಮತ್ತು ರಘುವಿಗೆ ಒಂದು ಟಾಸ್ಕ್ ಕೊಟ್ಟಿದೆ. ಆ ಟಾಸ್ಕ್ ಏನೆಂದರೆ ಸೈಕಲ್ ತುಳಿಯುವುದು. ಈ ಟಾಸ್ಕ್ನಲ್ಲಿ ಇಬ್ಬರು ಗೆದ್ದಿದ್ದಾರೆ. ಆದರೆ ಒಳ್ಳೆಯ ಕಾಂಪಿಟೇಷನ್ ಮಾತ್ರ ಇತ್ತು. ಬಿಗ್ ಬಾಸ್ ರಘು ಮತ್ತು ಧನುಷ್ಗೆ ಒಳ್ಳೆ ಆಫರ್ ಕೊಟ್ಟಿರುವ ಹಾಗೆ ಕಾಣಿಸುತ್ತದೆ. ಯಾಕೆಂದರೆ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗುವ ಸಾಧ್ಯತೆ ಇದೆ ಅನಿಸುತ್ತೆ ಈ ಟಾಸ್ಕ್ನಲ್ಲಿ.